ಫ್ರೆಂಡ್ಸ್, ನೀವೇನಾದರೂ ಈ ವಿಡಿಯೋ ನೋಡ್ತಾರೆ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಇದು ಮೇಜರ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ನೀವೇನಾದರೂ ನಥಿಂಗ್ ಫೋನ್ನ ಏನಾದರೂ ತಗೊಳ್ಳೋ ಐಡಿಯಾ ಏನಾದರೂ ಇದ್ದರೆ ಮತ್ತು ಏನಾದ್ರು ಪ್ರೀ ಬುಕ್ ಮಾಡಿದ್ರೆ ಸ್ವಲ್ಪ ಆದಷ್ಟು ಡಿಲೇ ಮಾಡಿ. ಯಾಕಂದರೆ ಅಂಥ ಅಪ್ಡೇಟ್ಗಳನ್ನ ನಾನು ತೊಗೊಬಂದಿದ್ದು. ಇದೆಲ್ಲ ಮೇಜರ್ ಇಶ್ಯೂ ಆಗಿದೆ ನಥಿಂಗ್ ಫೋನಲ್ಲಿ. ನೀವು ನೋಡಿರೋ ಪ್ರಕಾರ ಬೇಜಾನ್ ಹೈಪ್ ಕೊಟ್ಬಿಟ್ರು ನಥಿಂಗ್ ಫೋನು. ಹಂಗೆ ಹಿಂಗೆ ಹೇಳ್ಬೇಕಂದ್ರೆ ಒಂದು ಆ್ಯಪಲ್ ಬ್ರ್ಯಾಂಡ್ಗಿಂತಲೇ ಜಾಸ್ತಿ ಹೈಪ್ ಆಗಿತ್ತು. ಹಂಗೈತೆ ಅದ್ರ ಡಿಸೈನು ಇದು ಅಂತೆಲ್ಲ ಏನೇನೋ ಬೇಜಾನ್ ಹೈಪ್ ಕೊಟ್ಟರು. ಆ ಡಿಸೈನ್ಗಳಿಂದನೇ ಕೆಲವೊಂದು ಇಶ್ಯೂಗಳಾಗಿದೆ ನಥಿಂಗ್ ಫೋನಲ್ಲಿ. ಸ್ವತಃ ಕಸ್ಟಮರೇ ಈ ಥರ ಹಿಂಗಾಗಿದೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಆ ಮೇಜರ್ ಅಪ್ಡೇಟ್ಸ್ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ಟೆಕ್ ರಿವ್ಯೂ ಇನ್ ಕನ್ನಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಹೌದು, ನಾನಿವತ್ತು ನಥಿಂಗ್ ಫೋನ್ನ ಇಶ್ಯೂಗಳನ್ನ ನಾನು ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ಅದೇನೇನು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರ್ಬೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ದಯವಿಟ್ಟು ಹೊಸ ವ್ಯೂವರ್ಸನ್ನೇನಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಇದ್ದರೆ, ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೀರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮ್ಮ ಸೌತ್ ಇಂಡಿಯನ್ ಟೆಕ್ ಕ್ರಿಯೇಟರ್ಸ್ಗೆ ನಥಿಂಗ್ ಫೋನ್ ಅವರು ಅನ್ಬಾಕ್ಸಿಂಗ್ ಮಾಡಲಿಕ್ಕೆ, ರಿವ್ಯೂ ಮತ್ತು ಹಂಚ್ಕೊಳ್ಳಿಕ್ಕೆ ಅವರು ಆಪ್ಷನ್ ಕೊಡಲಿಲ್ಲ. ಯಾಕಂದರೆ ಅವರು ಆ ಮೊಬೈಲ್ನ ಯಾರಿಗೂ ಸಹ ಸೌತ್ ಇಂಡಿಯಾದಲ್ಲಿ ಕೊಟ್ಟಿರಲಿಲ್ಲ. ಬಟ್ ಆದ್ರೂ ಇವ್ರ ಹತ್ರ ಇಸ್ಕೊಂಡು ಬಾರೋ ಮಾಡಿ ಅನ್ಬಾಕ್ಸಿಂಗು ರಿವ್ಯೂ ಮಾಡಿದ್ದಾರೆ. ಓಕೆ, ಫೈನ್, ಓಕೆ, ಅದನ್ನು ಅಲ್ಲಿಗೆ ಬಿಟ್ಬಿಡೋಣ. ಸೊ ಅವರು ಐಪ್ ಕೊಟ್ಟಿದ್ದು ನೋಡಿದ್ರೆ ಆ ಫೋನು ಹಂಗೆ ಹಿಂಗೆ ಅಂತ ಬೇಜಾನ್ ಐಪ್ ಕೊಟ್ಟರು. ಓಕೆ, ಅನ್ಬಾಕ್ಸಿಂಗ್ ಮಾಡಿದಾಗ ರಿವ್ಯೂ ಹೇಳಿದಾಗ ಅದೇ ಥರ ಇತ್ತು. ಬಟ್ ಇವಾಗ ಕಸ್ಟಮರ್ ಕಡೆಯಿಂದನೇ ಮೇಜರ್ ಇಶ್ಯೂಗಳಾಗ್ತಾ ಇದ್ದಾವೆ. ಅದೇನೇನು ಅಂತ ನೋಡೋದಾದರೆ, ಮೊದಲನೇದಾಗಿ ಫ್ರೆಂಡ್ಸ್, ಹಿಂದೆಗಡೆ ಅದಕ್ಕೆ ಜಿಂಚಾಕ್ ಲೈಟ್ ನೋಟಿಫಿಕೇಷನ್ ಲೈಟ್ ಇದೆಯಲ್ಲ, ಆ ನೋಟಿಫಿಕೇಷನ್ ಲೈಟ್ ಹತ್ರ ಆ ಲೈಟ್ಸ್ ಕಾರ್ನರ್ ಟು ಕಾರ್ನರಲ್ಲಿ ಡಸ್ಟ್ ಪಾರ್ಟಿಕಲ್ಲು ತುಂಬ್ಕೊಂಡಿದೆ, ಅಂದರೆ ಧೂಳುಗಳು ತುಂಬ್ಕೊಂಡಿದ್ದಾವೆ ಆ ಲೈಟ್ಗಳ ಹತ್ರ. ಸೊ ಅದೊಂಥರ ನೋಡೋಕ್ಕೆ ಅಸಹ್ಯವಾಗಿ ಕಾಣಿಸುತ್ತೆ. ಮತ್ತು ಅಲ್ಲಿ ಧೂಳು ಹೋಗೋಕ್ಕೆ, ಅಂದರೆ ಡಸ್ಟ್ ಪಾರ್ಟಿಕಲ್ ಹೋಗೋಕ್ಕೆ ಜಾಗನೇ ಇಲ್ಲ. ಅದು ಹೆಂಗೆ ಹೋಗ್ತು ಅಂತ ಗೊತ್ತಿಲ್ಲ. ನಥಿಂಗ್ ಅವರೇ ಇದಕ್ಕೆ ಆನ್ಸರ್ ಮಾಡಬೇಕು. ಇನ್ನು ಎರಡನೇದಾಗಿ, ಈ ಸ್ಕ್ರೀನ್ ಬರುತ್ತಲ್ಲ, ಸ್ಕ್ರೀನ್ ಕೆಳಗಡೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಸ್ಕ್ರೀನ್ ಕೆಳಗಡೆ ಗ್ರೀನ್ ಟಿಂಟ್ ಲೈಟ್ ಕಾಣಿಸ್ತಾ ಇದೆ. ಇದು ಆ್ಯಕ್ಚುಲಾಗಿ ಬರೋಂಗಿಲ್ಲ, ಬಟ್ ಇದು ಬಂದಿದೆ. ಇದಕ್ಕೂ ಅವರೇನು ರೆಸ್ಪಾನ್ಸ್ ಮಾಡಿಲ್ಲ. ಅವ್ರಿಗೆ ಇದೆಲ್ಲ ತಲುಪ್ತಿದ್ಯೋ ಇಲ್ವೋ ಏನೋ ಅಂತ ಗೊತ್ತಿಲ್ಲ. ತಲುಪಿರುತ್ತೆ ಅನ್ಕೋತೀನಿ. ಯಾಕಂದರೆ ಅವ್ರ ಮೊಬೈಲು ಪ್ರಾಡಕ್ಟು ಮಾರ್ಕೆಟಿಗೆ ಬಿಟ್ಟಿದ್ದಾರೆ. ಕಸ್ಟಮರ್ ರಿವ್ಯೂಸ್ 100% ಅವ್ರು ಚೆಕ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಬಟ್ ಅವ್ರ ಕಡೆಯಿಂದ ಇನ್ನೂ ಯಾವುದೇ ರೀತಿಯಾಗಿ ಆನ್ಸರ್ ಸಿಕ್ಕಿಲ್ಲ. ಇನ್ನು ಮೂರನೇದಾಗಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ಸೆಲ್ಫಿ ಕ್ಯಾಮ್ರಾ ಮೇಲ್ಗಡೆ ಒಂದು ಬ್ಲ್ಯಾಕ್ ಕಲರ್ ಡಾಟ್ಸ್ಗಳಿದ್ದಾವೆ. ಸೊ ಇದು ಒಂದು ಮೇಜರ್ ಇಶ್ಯೂ. ಯಾಕಂದರೆ ಸೆಲ್ಫಿ ಕ್ಯಾಮ್ರಾ ಇರೋದು ಪಂಚೋಲ್ ಡಿಸ್ಪ್ಲೇ ಆಗಿದೆ, ಅದು ಲೆಫ್ಟ್ ಸೈಡಲ್ಲಿ. ಬಟ್ ಅದು ಹೆಂಗೆ ಅದ್ರ ಮೇಲ್ಗಡೆ ಬ್ಲ್ಯಾಕ್ ಕಲರು ಕಾಣೋಕ್ಕೆ ಸಾಧ್ಯ? ಸೊ ಇದೆಲ್ಲ ಫ್ಯೂಚರಲ್ಲಿ, ಅಂದರೆ ಕೆಲವು ದಿನ ಆದಮೇಲೆ ಅಪ್ಡೇಟಲ್ಲಿ ಸರಿ ಹೋಗ್ಬೋದು, ಸಾಫ್ಟ್ವೇರ್ ಅಪ್ಡೇಟಲ್ಲಿ, OS ಅಪ್ಡೇಟಲ್ಲಿ. ಬಟ್ ಆದ್ರೂ ನೀವೇನಾದರೂ ತಗೊಳ್ಳೋ ಐಡಿಯಾ ಇದ್ದರೆ ಸ್ವಲ್ಪ ಆದಷ್ಟು ವೆಯ್ಟ್ ಮಾಡಿಬಿಟ್ಟು ಓಕೆ ಫೈನ್ ಅನ್ನೋ ಟೈಮಲ್ಲಿ ನೀವು ತಗೊಂಡ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರ ಅಂದಮೇಲೆ ನಿಮಗೆ ಯಾವುದೇ ರೀತಿ ಟೆಕ್ನಾಲಜಿ ಬಗ್ಗೆ ಮೋಸ ಹಾಕ್ಕೊಡ್ದು ಅಂತ ನನ್ನ ಉದ್ದೇಶ. ಯಾಕಂದರೆ ಏನಪ್ಪ ಇವನ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಇದ್ರ ಬಗ್ಗೆ ನನಗೆ ಹೇಳಿಲ್ಲ ಅಂತ ನೀವು ಅಂದ್ಕೋಬಾರ್ದು. ಸೊ ನನ್ನ ಕರ್ತವ್ಯ ಏನೈತೆ, ಟೆಕ್ನಾಲಜಿಯಲ್ಲಿ ನೀವು ಯಾವತ್ತೂ ಹಿಂದೆ ಹೋಗ್ಬಾರ್ದು. ಏನಾನ ಇದ್ರೆ ನಾನು ಅಲ್ಲೇ ಕ್ಲಿಯರ್ ಮಾಡಿ, ಇದು ಒಬ್ರಿಗಾದರೂ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಒಬ್ರಿಗೆ ಯೂಸ್ ಆದ್ರೂ ಅದೇ ನನಗೆ ಖುಷಿ, ನನ್ನಿಂದಾಗಿ ಒಬ್ರಿಗೆ ಯೂಸ್ ಆಯಿತು ಅಂತ. ಸೊ ದಯವಿಟ್ಟು ಇದೆಲ್ಲ ಸ್ವಲ್ಪ ತಲೆಯಲ್ಲಿ ಗಮನ ಇಟ್ಕೊಂಡು ತಗೊಳ್ಳೋದೇನಾದರೂ ಇದ್ದರೆ ಸ್ವಲ್ಪ ಡಿಲೇ ಮಾಡಿ. ತಗೊಳ್ಳೇಬೇಡಿ ಅಂತ ಹೇಳ್ತಾ ಇಲ್ಲ, ತಗೊಳ್ಳೋದ್ರೆ ಡಿಲೇ ಮಾಡಿ. ಎಲ್ಲ ಸರಿ ಹೋದ್ಮೇಲೆ ಕಂಪ್ನಿಯವರೇ ಇದ್ರ ಬಗ್ಗೆ ಎಲ್ಲ ಇಶ್ಯೂ ಸಾಲ್ವ್ ಆದಮೇಲೆ ತಗೊಳ್ಳೋ ಐಡಿಯಾನ. ಫ್ರೆಂಡ್ಸ್, ನಿಮ್ಮ ಮೊಬೈಲು ನೀರಿಗೆ ಹಾಕಿದಾಗ ಮಾಯಿಶ್ಚರ್ ಬರೋದ್ರಲ್ಲಿ ಒಂದು ಅರ್ಥ ಐತೆ. ಅಂದರೆ ಸ್ಕ್ರೀನ್ ಮೇಲೆ ಒಂದು ನೀರಿನ ಪರದೆ ಬರೋದು ಒಂದು ಅರ್ಥ ಐತೆ, ಡಿಸ್ಪ್ಲೇನ ನೋಡ್ತಾ ಇರ್ಬೋದು. ಬಟ್ ಇದು ನೀರಿಗೆ ಹಾಕ್ತಿರಾನೆ ಕ್ಯಾಮ್ರಾ, ಅಂದರೆ ರೇರ್ ಕ್ಯಾಮ್ರಾದಲ್ಲಿ, ನಥಿಂಗ್ ಫೋನ್ 1 ಕ್ಯಾಮ್ರಾದಲ್ಲಿ ಮಾಯಿಶ್ಚರೈಸ್ ಬರ್ತಾಯಿದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇದು ಏನಕ್ಕೆ ನೀರಿಗೆ ಹಾಕಿದ್ರೆ ಬರೋದಲ್ಲೇನೋ ಓಕೆ ನೀರಿಗೆ ಹಾಕ್ತೆ ಬಿಡು ಗುರು ಅಂತ. ಬಟ್ ಹೇಳ್ತಾವ್ರೆ ಕಸ್ಟಮರು, ನೀರಿಗೆ ಹಾಕಿಲ್ಲ ಬಟ್ ಮಾಯಿಶ್ಚರ್ ಬಂದಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಇದರ ಅರ್ಥ ಏನು ನೀವೇ ಸ್ವಲ್ಪ ಯೋಚನೆ ಮಾಡಿ. ಮತ್ತು ಇನ್ನು ಬ್ಲೂಟೂತ್ ಕನೆಕ್ಟಿವಿಟಿ ಇಶ್ಯೂ ಅಂತೆ, ಅದು ಬೇರೆ ಬಂದಿದೆ. ಅಂದರೆ ಕನೆಕ್ಟ್ ಆಗೋಲ್ಲ, ನೀವು ಯಾವುದೇ ಥರ ಬ್ಲೂಟೂತ್ ಡಿವೈಸ್ನ ಆ್ಯಡ್ ಮಾಡಿಕೊಂಡ್ರೆ ಸರಿಯಾಗಿ ಆಗೋಲ್ಲ ಅಂತ ಹೇಳ್ತಾ ಇಲ್ಲ, ಸರಿಯಾಗಿ ಆಗ್ತಾಯಿಲ್ಲ. ಇದಿಷ್ಟೂ ಮೇಜರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ನಥಿಂಗ್ ಫೋನ್ದು. ಫ್ರೆಂಡ್ಸ್, ಇನ್ನು ಇದ್ರ ಬಗ್ಗೆ ಇನ್ನೊಂದು ಇಶ್ಯೂ ಏನಂದರೆ, ಕಂಪನಿಯವರು ಕ್ಲೈಮ್ ಮಾಡಿದಷ್ಟು ಬ್ಯಾಟ್ರಿ ಮೊಬೈಲು ಕೊಡ್ತಾಯಿಲ್ಲ ಅಂತ ಬಂದಿದ್ದಾರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಅದನ್ನು ಏನಾದರೂ ಅವರೇ
ಸಾಫ್ಟ್ವೇರ್ ತಂದು ಅದನ್ನು ಅಪ್ಡೇಟ್ ಮಾಡಿದ್ರೆ ಸರಿ ಹೋಗ್ಬೋದೇನೋ. ಬಟ್ ಇದು ಒಂದು ಮೇಜರ್ ಇಶ್ಯೂ ಅಂತಲೇ ಹೇಳ್ಬೋದು. ಯಾಕಂದರೆ ಕಸ್ಟಮರ್ ರಿವ್ಯೂ ನೋಡಿದ್ರೆ ಬ್ಯಾಟ್ರಿ ಸರಿಯಾಗಿ ಬರ್ತಾಯಿಲ್ಲ, ಹೆವಿ ಡ್ರೈನ್ ಆಗುತ್ತೆ. ಅದು ಆಬ್ವಿಯಸ್ಲಿ ಕೆಲವು ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗುತ್ತೆ, ಇನ್ನೂ ಕೆಲವ್ರಿಗೆ ಸ್ಯಾಟಿಸ್ಫೈ ಆಗಲ್ಲ. ಬಟ್ ಮೇಜರಾಗಿ ಬ್ಯಾಟ್ರಿ ಬಗ್ಗೆನೂ ಸುಮಾರು ಅಂದರೆ 90% ಜನ ಬ್ಯಾಟ್ರಿ ಬಗ್ಗೆನೂ ಕಮೆಂಟ್ ಮಾಡಿದ್ದಾರೆ, ಬ್ಯಾಟ್ರಿ ಸರಿಯಾಗಿ ಬರ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಒಂದು ತಲೆಯಲ್ಲಿ ಗಮನ ಇಟ್ಕೋಬೇಕು. ನಾನು ಒಟ್ಟಾರೆ ಹೇಳಬೇಕು ಅಂದರೆ ದಯವಿಟ್ಟು ನೀವೇನಾದರೂ ಈಗ ತಗೊಳ್ಳೋದಿದ್ರೆ ಒಂದು ಸ್ವಲ್ಪ ಹೋಲ್ಡ್ ಮಾಡಿ, ಸ್ವಲ್ಪ ವೆಯ್ಟ್ ಮಾಡಿ. ಕಂಪ್ನಿ ಇದಕ್ಕೆಲ್ಲ ಕ್ಲಾರಿಫೈ ಆನ್ಸರ್ ಸಿಕ್ಕಿದ ಮೇಲೆ ತೊಗೊಳ್ಳೋದು ಉತ್ತಮ ಅಂತ ನನ್ನ ಭಾವನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಏನಾದರೂ ತೊಗೊಳ್ಳೋದಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಒಂಚೂರು ಹೆಲ್ಪ್ ಆಗಲಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.